ಪಬ್ಲಿಕ್ ಶಾಲೆ ವತಿಯಿಂದ ಮತ್ತು ಹೈಟೆಕ್ ಕಾಲೇಜ್ ಕಲಬುರಗಿ ವತಿಯಿಂದ ಇವತ್ತು ನಾವು ರಾಷ್ಟ್ರೀಯ ಕವಿ ಕುವೆಂಪು ಅವರ 119ನೆಯ ಜನ್ಮದಿನದ ಅಂಗವಾಗಿ ನಾವು ಇವತ್ತು ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಹಿತಿಗಳಿಗೆ ಗುರುತಿಸಿ ಇವತ್ತು ನಾವು ಅವರಿಗೆ ಕುವೆಂಪು ರತ್ನ ಪ್ರಶಸ್ತಿ ನೀಡುವ ಮೂಲಕ ಇವತ್ತು ನಾವು ಈ ನನ್ನ ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಇದು 6 ವರ್ಷನೇ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ರಾಷ್ಟ್ರೀಯ ಕವಿ ಕುವೆಂಪು ಅವರ ನಾವು ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ನಿಂತಿರುವಂತಹ ನಮ್ಮ ದಿವ್ಯ ಸಾಹಿತ್ಯ ವಹಿಸಿರುವಂತಹ ನಮ್ಮ ಡಾಕ್ಟರ್ ರೇಣುಸಿದ್ದೇಶ್ವರ ಶಿವಾಚಾರ್ಯ ಅವರ ಪಾದಕ್ಕೆ ನಮನಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರುವಂತಹ ಶ್ರೀ ಗುರುರಾಜೇಂದ್ರ ಶಿವಾಚಾರ್ಯ ಅವರ ಪಾದಕ್ಕೆ ನಮನಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂತಹ ಅಲ್ಲಂಪುರ ಪಾಟೀಲ್ ಸರ್ ಅವರೇ, ಅದೇ ರೀತಿಯಾಗಿ ಮುಖ್ಯ ಭಾಷಣಕಾರ ಆಗಿರುವಂತಹ ಈ ಕಾರ್ಯಕ್ರಮದ ಕುರಿತು ಮಾತಾಡಕ್ಕೆ ಬಂದಿರುವಂತಹ ನಮ್ಮ ಸುರೇಶ್ ಬಡಗೇರ್ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಏನು ಸಹಾರ ಶಾಲೆ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾಗಿರುವಂತಹ ಸಿದ್ದಿಕ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಮಾರ್ಗದರ್ಶಕ ಆಗಿರುವಂತಹ ನೀಲಕಂಠ ಮುಲ್ಗೆ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ತಿಪ್ಪಣ್ಣ ಕಮ್ಮಗೌಡ ಸರ್ ಬರಬೇಕಾಗಿತ್ತು, ಯಾವುದೋ ಕಾರಣದಿಂದ ಬಂದಿಲ್ಲ, ಅವರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮ ಮಾಡಲು ಏನು ಜೈ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಯಾವುದೋ ಸಂಘಟನೆಗೆ ಕಾರ್ಯಕ್ರಮ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ವಿಜಯ್ ಕುಮಾರ್ ತೆಗಿರ್ತಿಪ್ಪಿ ಸರ್ ಅವರೇ ಮತ್ತು ರಾಜು ಲೆಟ್ಟಿ ಸರ್ ಅವರು, ನಾವು ಒಂದೇ ಮಾತಿಗೆ ಕಾರ್ಯಕ್ರಮ ಕೇಳಿದಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಕೂತ್ಕೊಂಡಾಗ ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತ. ಅದೇ ರೀತಿಯಾಗಿ ಈ ನಮ್ಮ ರಾಜು ಸರ್ ಅವರು ಮತ್ತು ನಮ್ಮ ಬಿರಿಬಿಟ್ಟಿ ಸರ್ ಅವರು ಮತ್ತು ನಮ್ಮ ಈ ವೇದಿಕೆ ಮೇಲಿರುವಂತಹ ಎಲ್ಲರಿಗೆ ನನ್ನ ಶರಣಾರ್ಥಿ ನಮಸ್ತೆಯನ್ನು ಹೇಳುತ್ತಾ, ಇವತ್ತು ಏನು ನನ್ನ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಹೋರಾಟ ಜೊತೆಯಾಗಿ ಮತ್ತು ನಮ್ಮ ಮಹಾಪುರುಷರ ಜಯಂತಿಗಳು ಮಾಡಬೇಕು ಮತ್ತು ಮಹಾಪುರುಷರು ಕೊಟ್ಟಿರುವಂತಹ ಕೊಡುಗೆಗಳಿರ್ಬೋದು. ಸ್ಕೂಲ್ ಸಿಟಿ ಸ್ಕೂಲ್ ಅಂತಂದ್ರೆ 2-3 ಕಡೆಗೆ ಬ್ರಾಂಚ್ ಇದ್ದಾವೆ, 2-3-4 ಕಡೆಗೆ ಇದ್ದಾವೆ ಸ್ಕೂಲ, ಒಳ್ಳೆಯ ಒಂದು ಸ್ಕೂಲ. ಹಾಗೆಲ್ಲ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಒಳ್ಳೆಯ ಒಂದು ಶಿಕ್ಷಣ ಪಡೆದು ತಾವು ಒಳ್ಳೆಯ ಒಂದು ದೇಶದ ಚುಕ್ಕಾಣಿ ಹಿಡಿಯುವಂತ ತಾವು ಆಗ್ತೀರಿ. ಹಾಗೂ ಶಿಕ್ಷಣ ಆಗುವಂತ ಎಲ್ಲ ತಾಯಂದ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟಂತಂದ್ರೆ ಒಂದು ದಾರಿ ಉದ್ದಕ್ಕೂ ಹಾಗೂ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ದೇಶದ ಚುಕ್ಕಾಣಿ ಹಿಡಿಯುವಂತ ತಮ್ಮ ಮಕ್ಕಳಾಗ್ತಾರೆ. ಒಳ್ಳೆಯ ಒಂದು IAS, IPS, ಡಾಕ್ಟರ್, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಬಳದ್ರು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಬಳಗುತ್ತೆ. ಶಿಕ್ಷಣ ಹಾಗೂ ಸಂಸ್ಕಾರ ತಮ್ಮ ಮಕ್ಕಳು ಕೊಟ್ಟರೆ ನಾಡಿನ ಚುಕ್ಕಾಣಿತ ಮಕ್ಕಳು ಇರ್ತಾರೆ, ಜಿಲ್ಲೆಯ ಚುಕ್ಕಾಣಿತ ಮಕ್ಕಳು ಆಗ್ತಾರೆ. ಹಾಗೂ ಏನು ಈಗ 2024 ಹೊಸ ವರ್ಷ ಪ್ರಾರಂಭವಾಗ್ತದೆ. ಈ ಹೊಸ ವರ್ಷದ ಕೊನೆಯ ದಿನವಾದ ಇವತ್ತು 30, ನಾಳೆ 31, ನಾಡಿದ ಹೊಸ ವರ್ಷ ಪ್ರಾರಂಭವಾಗ್ತದೆ. ಆ ಹೊಸ ವರ್ಷದ 2024ರಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಹಾಗೂ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಎಲ್ಲರಿಗೆ ಒಂದು ಒಳ್ಳೆ ನಿರ್ಮಾಣ ಬರಲಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳಿಗೆ ಎಲ್ಲರಿಗೂ ಶುಭವಾಗಲಿ. ಹಾಗೂ ಶ್ರೀಗಳ ಆಶೀರ್ವಾದ ಎಲ್ಲರಿಗೆ, ಶ್ರೀಗಳು ಹಾಗೂ ಶ್ರೀನಿವಾಸ ಆಶೀರ್ವಾದ ನಮಗೂ ನಿಮಗೂ ಎಲ್ಲರಿಗೆ ಇಲ್ಲಿ ಹಾಗೂ ಹಿಂದಿನಲ್ಲಿ ಎಲ್ಲರಿಗೆ ಒಂದು ನಮ್ಮ ಜಿಲ್ಲೆಯ ಜನತೆಗೆ ಹಾಗೂ ನಾಡಿನ ಜನತೆಗೆ 2020 ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಅಡಮಾನ. ಹಾಗೂ ಇನ್ನೊಂದು ಸಚಿನ್ ಪತ್ತಾವತ್ ಅವರು ಅವರ ಸ್ವಂತ ಕೆಲಸಕ್ಕಿಂತಲೂ ಸಮಾಜ ಸೇವೆನೇ ಹೆಚ್ಚು. ಅವರ ಶ್ರೀಮತಿಯವರು ಹಾಗೂ ಅವರು ಹಾಗೂ ಅವರ ಬ್ರದರ್ ಸತೀಶ್ ಅವರು ಎಲ್ಲರೂ, ಅವರ ಸತೀಶ್ ಅವರ ಪತ್ನಿಯವರು ಎಲ್ಲರೂ 4 ಜನ ತಮ್ಮ ಸ್ವಂತ ಕೆಲಸ, ಸ್ವಂತ ಮನೆ ಕೆಲಸಗಳು ಸಮಾಜ ಸೇವೆನೇ ಹೆಚ್ಚಿಗೆ ಅಂತೇಳಿ ಒಂದು ಅವರು ಭಾವಿಸಿ ಪ್ರತಿ ವರ್ಷದಲ್ಲಿ ಒಂದು 2, 3, 4 ಕಾರ್ಯಕ್ರಮ ಮಾಡುವ ಮೂಲಕ ಒಳ್ಳೆ ಸಮಾಜ ಕಟ್ಟೋಣ, ಒಳ್ಳೆಯ ಒಂದು ಜಿಲ್ಲೆ ಕಟ್ಟೋಣ ಹಾಗೂ ಎಲ್ಲ ಒಳ್ಳೆಯ ಒಂದು ಎಲ್ಲರೂ ಒಂದು ಒಗ್ಗಟ್ಟಾಗಿರೋಣ ಅಂತಂತೇಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಒಂದು ಎಲ್ಲರಿಗೆ ಒಂದು ಒಳ್ಳೆ ದಾರಿಯಲ್ಲಿ ಮುನ್ನುಗ್ಗಲಿಕ್ಕೆ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅವರಿಗೆ ಧನ್ಯವಾದ ಹೇಳಿ ನಾನು ಸಚಿನ್ ಭಕ್ತ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಒಂದು ಶಕ್ತಿ, ಒಂದು ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ಪರಿವಾರದಲ್ಲಿ ಕೊಡಲಿ ಅಂತೇಳಿ ಯಾವತ್ತು ಹಾಕೊಳ್ತಾ ಇದ್ದಾರೆ. ಆದರೆ ಇವತ್ತು ಅವರು ಈ ನಮ್ಮ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಜೊತೆಗೆ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನನಗೆ ಬಹಳ ಸಂತೋಷ ತಂದಿರತಕ್ಕಂಥ ವಿಷಯ. ಯಾಕಂದರೆ ಇವತ್ತು ಇಂಥ ಕನ್ನಡಿಗರ ರಕ್ಷಣಾ ವೇದಿಕೆ ಜೊತೆಗೆ ನಾವೇನು ಸೇರಿದಿಲ್ಲ, ತಮಗೆ ಕೂಡ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಾರಾ ಪಬ್ಲಿಕ್ ಸ್ಕೂಲ್ ಹೈಟೆಕ್ ಕಾಲೇಜ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ 119ನೇ ಕುವೆಂಪುರವರ ಜನ್ಮ ದಿನಾಚರಣೆ ಅಂಗವಾಗಿ ಭಾಗವಹಿಸಿ ಅನೇಕ ರೀತಿಯಲ್ಲಿ ಸಹಾಯ ಮಾಡಿರ್ತಕ್ಕಂಥ ಮತ್ತು ಅನೇಕ ಸಮಾಜದ ಕಾರ್ಯಗಳಲ್ಲಿ ವಿವಿಧ ರೀತಿಯಿಂದ
ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಧಕರಿಗೆ ಗುರುತಿಸಿ ಅವರ ಸೇವೆಯನ್ನು ಪರಿಗಣಿಸಿ ಇನ್ನೂ ಮುಂದೆ ಕೂಡ ಅವರು ಹೆಚ್ಚಿನ ರೀತಿಯಿಂದ ಸೇವೆ ಸಲ್ಲಿಸಲಿ ಅಂತ ಹೇಳಿ ಏನು ಕುವೆಂಪು ಪ್ರಶಸ್ತಿಯನ್ನು ಕೊಟ್ಟಿದ್ದಾರಲ್ಲ, ಇದು ಬಹಳ ಅದ್ಭುತವಾಗಿ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪುವರು ಕನ್ನಡ ನಾಡು ಕಂಡ ಅಪ್ರತಿಮ ಒಬ್ಬ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ. ಯಾಕಂದರೆ ಕುವೆಂಪು ಅವರ ಗ್ರಾಮ ಕುಪ್ಪಳಿಗೆ ನಾನು ಹೋಗಿದ್ದೆ. ಆ ಗ್ರಾಮಕ್ಕೆ ಅವರ ಪೂರ್ವ ಪಕ್ಕದಲ್ಲಿ ನಮ್ಮ ಯುಎನ್ ವೆಂಕಟೇಶ್ ಅಂತ ಹೇಳಿ ಗೋಪಾಲ ಯುಎನ್ ವೆಂಕಟೇಶ್ ಅಂತ ತೀರ್ಥಹಳ್ಳಿ ಗ್ರಾಮದವರು, ನಾನು ಸಿ.ಬಿ. ಪಾಟೀಲ್ ಅವರು ಸೇರಿ ಕುಪ್ಪಳಿಗೆ ಹೋಗಿ ಕುವೆಂಪು ಅವರ ಭಾಳ ಒಳ್ಳೆಯ ಅವರ ಒಂದು ಇದನ್ನು ಕಟ್ಟಿದ್ದಾರೆ, ಸ್ಮರಣಾರ್ಥವಾಗಿ ಕಟ್ಟಿರ್ತಕ್ಕಂಥ ಅವರ ಸಮಾಧಿಗೆ ಕೂಡ ಹೋಗಿ ಬಂದಿದೆ. ಬಹಳಷ್ಟು ರೀತಿಯಿಂದ ಅವರು ಸುಮಾರು 29/12/2004 ಜನಿಸಿ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು. ಶಿಕ್ಷಣವನ್ನು ಕೂಡ ಒಂದು ಮಠದಲ್ಲಿ ಕಲಿತಿರ್ತಕ್ಕಂಥದ್ದು. ಮುಂದೆ ಮೈಸೂರು ಮಹಾರಾಜರು ಮತ್ತು ತೀರ್ಥಹಳ್ಳಿಯಲ್ಲಿ ಕಲಿತಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮ ಕನ್ನಡದ ಅಗ್ರಮಾನ್ಯ ಕವಿಗಳೇನಿದ್ದಾರೆ ಅವರಲ್ಲಿ ಮೊದಲೇ ಕವಿ ಅಂತ ಹೇಳಿ ಖ್ಯಾತ ಕಾದಂಬರಿಕಾರರು, ಅವರು ನಾಟಕಕಾರರು, ವಿಮರ್ಶಕರು, ಇಂಥ ಅನೇಕ ಕ್ಷೇತ್ರದಲ್ಲಿ ಇಡೀ ಜಗತ್ತಿಗೆ ವಿಶ್ವಮಾನವ ಸಂದೇಶವನ್ನು ಸಾರಿರ್ತಕ್ಕಂಥ ಕನ್ನಡದ 2ನೇ ಕವಿ ಕುವೆಂಪು ಅಂತ ಹೇಳಿ ಎಲ್ರಿಗೂ ಮನೆ ಮಾತಾಗಿರ್ತಕ್ಕಂಥದ್ದು. ನಾವೆಲ್ಲ ಕನ್ನಡ ಭಾಷೆಗೆ ಮೊದಲು ಸಿಕ್ಕ ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಇವರನ್ನು ಗುರುತಿಸಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ